ಧನುರ್ರಾಶಿ ಪ್ರಯಾಣದಲ್ಲಿ ಶುಭ ಇರತಕ್ಕಂಥದ್ದು. ಅಗತ್ಯವಾಗಿ ಮಾಡಬೇಕಾದಂತಹ ಪ್ರಯಾಣ ನಿಮಗೆ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ. ಜೊತೆಗೆ ಆ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದಂತಹ ಪ್ರಯಾಣದಲ್ಲಿ ಆಗಬೇಕಾದಂತಹ ಕೆಲಸಗಳು ಕೂಡ ಪರಿಪೂರ್ಣವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಮಾತ್ರ ನಿಮ್ಮ ಪರಿಶ್ರಮ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ನೀವೆಷ್ಟೋ ಕಷ್ಟಪಟ್ಟು ಕೆಲಸಗಳನ್ನು ಮಾಡಿರ್ತೀರಿ, ಆದರೆ ಆ ಹೆಸರನ್ನು, ಅದರಿಂದ ಆಗ್ತಕ್ಕಂತಹ ಲಾಭವನ್ನು ಪಡ್ಕೊಳ್ತಕ್ಕಂಥವ್ರು ಬೇರೆಯವರಾಗಿರ್ತಾರೆ. ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಒಳ್ಳೆಯ ಹೆಸರಿಲ್ವಲ್ಲ, ಸ್ವಾಭಾವಿಕವಾಗಿ ಬೇಸರವಾಗುತ್ತೆ, ನೋವಾಗುತ್ತೆ. ಆದರೆ ಪರಿಸ್ಥಿತಿಗಳು, ಗೃಹಸ್ಥಿತಿಗಳು ಆಗಿರುವಾಗ ಅದೆಲ್ಲವನ್ನು ನೋಡಬೇಕಾಗತ್ತೆ, ಅನುಭವಿಸಲೇಬೇಕಾಗತ್ತೆ ಎನ್ನುವಂಥದ್ದು. ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ, ಸಾಲದ ವಿಚಾರಕ್ಕೆ ಹೋಗಬೇಡಿ, ನೀವೂ ಸಾಲ ತಗೋಬೇಡಿ. ಈ ದಿವಸ ಎಷ್ಟೇ ಅನಿವಾರ್ಯ ಇದ್ದರೂ ಕೂಡ ಅದು ನಿಮಗೆ ಏನೋ ಒಂದು ರೀತಿಯ ಹಿನ್ನಡೆಗೆ, ಅವಮಾನಕ್ಕೆ, ನಷ್ಟಕ್ಕೆ ಕಾರಣವಾಗ್ತಕ್ಕಂತಹ ಸೂಚನೆ. ಮನೆಯಲ್ಲಿ ಕೂಡ ಕೆಲವು ವಿಚಾರಗಳಿಂದ ನಿಮಗೆ ಬೇಸರವಾಗುತ್ತೆ. ಭಿನ್ನಾಭಿಪ್ರಾಯಗಳು, ಮಾತಿಗೆ ಬೆಲೆ ಇಲ್ಲದೆ ಇರತಕ್ಕಂತಹದ್ದು, ನಿಕೃಷ್ಟವಾಗಿ ಕಾಣತಕ್ಕಂಥದ್ದು, ಇವೆಲ್ಲ ತುಂಬ ಆಘಾತಕಾರಿಯಾದಂತಹ ವಿಷಯಗಳಾಗತ್ತೆ. ಹಣದ ವಿಚಾರಕ್ಕೆ ಜಗಳ ಮಾಡಿಕೊಳ್ತೀರಿ, ಇದೂ ಕೂಡ ನಿಮಗೆ ಮನಸ್ಸಿಗೆ ಅಸಮಾಧಾನ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾರ್ತಿ ಶಮನಿ ಎಂಬತಕ್ಕಂತಹ ಜಗನ್ಮಾತೆ ನಿಮ್ಮೆಲ್ಲ ದುರಿತಗಳನ್ನು ಉಪಶಮನ ಮಾಡಲಿ. ಶುಭವಾಗಿ. ಮಕರ ರಾಶಿ ನವವಿವಾಹಿತರಲ್ಲಿ ದಾಂಪತ್ಯದ ವಿಚಾರಕ್ಕೆ, ವೈಯಕ್ತಿಕವಾದಂತಹ ವಿಚಾರಕ್ಕೆ ಬಿರುಕು ಬಿಡ್ತಕ್ಕಂತಹ ಸಾಧ್ಯತೆ. ಬಹಳ ಇತ್ತೀಚೆಗೆ ಮದುವೆ ಮಾಡಿಕೊಂಡಂತಹ ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲೇ ಮಾನಸಿಕವಾಗಿ ಹಿಂಸೆಯನ್ನು ಪಡ್ತಕ್ಕಂಥದ್ದು, ಬಹಳ ವಿರುದ್ಧವಾದಂತಹ ಕಠಿಣವಾದಂತಹ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು, ಈ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಹಿರಿಯರ ಮಾರ್ಗದರ್ಶನ ಏನೇ ಇದ್ದರೂ ಕೂಡ ಅದು ಫಲಿಸೋದಿಲ್ಲ ಅನ್ನುವಂಥದ್ದು ಗ್ರಹಗತಿಯ ಫಲ. ಹಾಗಾಗಿ ದೊಡ್ಡವರು ಏನೇ ಪ್ರಯತ್ನ ನಡೆಸಿದರೂ ಕೂಡ ಅದು ಯಾವುದೂ ಕೆಲಸಕ್ಕೆ ಬರುವುದಿಲ್ಲ ಅನ್ನುವ ರೀತಿಯಲ್ಲಿ ಆಗಿ ಹೋಗುತ್ತೆ. ವ್ಯಾವಹಾರಿಕವಾಗಿ ಕೆಲವು ಯೋಜನೆಗಳನ್ನು ಬದಲಾಯಿಸಬೇಕಾದಂತಹ ಪರಿಸ್ಥಿತಿ ಬರಬಹುದು. ಸಮಾಜ ಸೇವೆಗೆ ಮನಸ್ಸು ಬರಬಹುದು. ಸಮಾಜಮುಖಿಯಾಗಿ ನಾನು ಏನನ್ನಾದರೂ ಮಾಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಸ್ಥಿರಾಸ್ತಿಯ ವಿಚಾರಕ್ಕೆ ಜಗಳ ಆಗ್ತಕ್ಕಂತಹ ಸಾಧ್ಯತೆ. ಮನೆಯವರ ಯೋಗಕ್ಷೇಮದಲ್ಲಿ ವ್ಯತ್ಯಾಸ, ಅಂದರೆ ಆರೋಗ್ಯದಲ್ಲೋ ಸ್ವಾಸ್ಥ್ಯದಲ್ಲೋ ಏನೋ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು, ಇದು ಆತಂಕದ ವಿಷಯವೇ ಹೌದು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಆದಿದಂಪತಿಗಳಾದಂತಹ ಲಕ್ಷ್ಮೀನಾರಾಯಣರು ನವದಂಪತಿಗಳಲ್ಲಿ ಇರತಕ್ಕಂತಹ ದಾಂಪತ್ಯ ಜೀವನದ ಬಿರುಕನ್ನು ದೂರ ಮಾಡಲಿ, ಅನ್ಯೋನ್ಯವಾಗಿ ಇರತಕ್ಕಂತಹ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ಕುಂಭರಾಶಿ, ಬೇರೆಯವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ಆ ಸಮಯೋಚಿತವಾದಂತಹ ತಿಳುವಳಿಕೆಯನ್ನು ಉಪಯೋಗಿಸಿಕೊಂಡು ನೀವು ಹೆಸರು ಮಾಡ್ತೀರಿ. ಯಾವ ಕ್ಷಣದಲ್ಲಿ ಸಹಾಯವನ್ನು ಮಾಡಿದರೆ ಹೆಸರು ಬರುತ್ತೆ ಅನ್ನುವಂತಹ ಜಾಣ್ಮೆಯಿಂದ ಮಾಡೋದರಿಂದ ನಿಮಗೆ ಆ ಗೌರವ ಸಂದಾಯವಾಗುತ್ತೆ. ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರ್ತಕ್ಕಂತಹ ಸೂಚನೆಗಳು ಇವೆ ಎನ್ನುವಂಥದ್ದು. ಕೈ ಹಿಡಿದಂತಹ ಕೆಲಸಗಳು ಪೂರ್ಣವಾಗ್ತಕ್ಕಂತಹದ್ದು. ಮಧ್ಯಾಹ್ನದ ನಂತರದಲ್ಲಿ ಗ್ರಹಗತಿ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದು. ಅರ್ಥಾತ್ ನೀವು ಅಂದುಕೊಂಡಂತಹ ಕೆಲಸಗಳಿಗೆ ಅಡ್ಡಿ ಆತಂಕಗಳು ಬರುವಂಥದ್ದು, ಕೆಲಸ ಅರ್ಧದಲ್ಲೇ ನಿಲ್ಲುವಂಥದ್ದು, ಯಾರನ್ನೂ ಭೇಟಿಯಾಗಬೇಕು ಅಂದರೆ ಅದು ಸಾಧ್ಯ ಆಗದೇ ಇರುವಂಥದ್ದು, ಹಣದ ಸಮಸ್ಯೆ ಆಗುವಂಥದ್ದು, ಮಾನಸಿಕವಾದಂತಹ ಕಿರಿಕಿರಿ, ದೇಹಾಲಸ್ಯ, ಹೀಗೆ ಹಲವಾರು ಪಟ್ಟಿ ಉತ್ಪನ್ನವಾಗ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಲ್ಲಿ ಭಾಗಿಗಳಾಗ್ತೀರಿ, ಇದು ಬೇಡವಾಗಿರುತ್ತೆ. ವಿದ್ಯಾರ್ಥಿಗಳು ತಮಗೆ ಸಂಬಂಧಪಟ್ಟಿಲ್ಲದೇ ಇರತಕ್ಕಂತಹ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ವಿಪರ್ಯಾಸ ಇದೆಲ್ಲ ಗ್ರಹಗತಿಯಿಂದ ಆಗ್ತಕ್ಕಂಥದ್ದು. ಸರಸ್ವತೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ವಿದ್ಯೆಗೆ ಬೇಕಾದಂತಹ ಮಾರ್ಗದರ್ಶಿಯಾಗಿ ನನ್ನೆಲ್ಲ ಕಷ್ಟಗಳನ್ನು, ಅಡ್ಡಿ ಆತಂಕಗಳನ್ನು ದೂರ ಮಾಡಿ ವಿದ್ಯಾ ಪಥದಲ್ಲಿ ನನ್ನನ್ನು ಕರೆದುಕೊಂಡು ಹೋಗುವಂತಕ್ಕಂತಹ ಪ್ರಾರ್ಥನೆ ವಿದ್ಯಾರ್ಥಿಗಳಿಗೆ ಇರಬೇಕು. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಲ್ಪ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಿದೆ. ಶಾರೀರಿಕವಾಗಿ ಆಯಾಸವಾಗಬಹುದು, ಗಮನಿಸ್ಕೊಳ್ಳಿ. ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ. ತುಂಬ ಶರೀರಕ್ಕೆ ಆಗಲಿಲ್ಲ ಅಂತಾದರೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಸ್ವಯಂ ವೈದ್ಯವನ್ನು ಮಾಡಬೇಡಿ ಅನ್ನುವಂಥದ್ದು ಸಲಹೆ. ಅನಗತ್ಯವಾದಂತಹ ಪ್ರಯಾಣ ಅನಿವಾರ್ಯವಾಗುತ್ತೆ. ನಿಮಗೆ
ಪ್ರಯಾಣ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು ಅಂತ ಅರ್ಥ. ವಿದ್ಯಾರ್ಥಿಗಳು ತುಂಬ ಬೇಸರವನ್ನು ಮಾಡಿಕೊಂಡು ಓದಿದರೆ ಏನೂ ಪ್ರಯೋಜನ ಇಲ್ಲ. ಮನಸ್ಸನ್ನು ಇಟ್ಟು ಕರ್ತವ್ಯದ ದೃಷ್ಟಿಯಿಂದ ಓದಬೇಕು. ನನ್ನ ಕೆಲಸವೇ ಓದುವುದು ಅನ್ನುವಂತಹ ಭಾವನೆಯಿಂದ ಓದಬೇಕು. ಆಗ ಮಾತ್ರ ಅದರ ಫಲ, ಪ್ರತಿಫಲ, ಫಲಿತಾಂಶ ನಿಮ್ಮದಾಗ್ತಕ್ಕಂಥದ್ದು. ತಂದೆ ತಾಯಿಯರ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ, ಅದು ದೊಡ್ಡ ಪ್ರಮಾದವಾದೀತು ಅನ್ನುವಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥವ್ರು ಈಗಾಗಲೇ ಬಹಳ ದಿವಸಗಳಿಂದ ಏನಾದರೂ ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ತೊಂದರೆ ಇದೆ. ಮನೆಯಲ್ಲಿರ್ತಕ್ಕಂಥವ್ರು ಅದರ ಬಗ್ಗೆ ಗಮನವನ್ನು ಹರಿಸಿ ಅಘೋರ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.